ರಾಜ್ಯ ಬಿಜೆಪಿಯಲ್ಲಿ ಈಗ ತಾನೇ ವಿಜಯ್ ಹೇಳ್ತಾ ಇದ್ರು ಮನೆಯೊಂದು ಮೂರ್ ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಬಹಿರಂಗ ಹೇಳಿಕೆಗಳು. ಈಗ ಮಾಜಿ ಸಂಸದರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಮತ್ತೊಂದು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೇ ಬಿಡುತ್ತಾ ಅಂತ ಬಂಡಾಯಗಾರರಿಂದ ಮತ್ತೊಂದು ಡೆಡ್ ಲೈನ್ ನೀಡಲಾಗಿದೆಯಾ ಬಿಜೆಪಿ ಹೈಕಮಾಂಡ್ಗೆ? ವಿಜಯೇಂದ್ರ ಬದಲಾಗ್ತಾರೆ, ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ. ಜನವರಿ 10ರ ಬಳಿಕ ಶುಭ ಸುದ್ದಿ ಹೇಳ್ತೀವಿ ಅಂತ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ದೆಹಲಿಯಲ್ಲಿ ನಿಂತ್ಕೊಂಡು ಈ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಯಿಂದ ಬಂದಿರುವ ಹೇಳಿಕೆ ಆಗಿರೋದ್ರಿಂದ ಮತ್ತಷ್ಟು ಮಹತ್ವ ಪಡೆದುಕೊಳ್ತಾ ಇದೆ. ಒಳ್ಳೆ ಸುದ್ದಿ ಕೊಡ್ತಾರೆ. ಅಂದರೆ ಯಾರು ಕೊಡ್ತಾರೆ, ಹೆಂಗೆ ಸರ್? ರಾಷ್ಟ್ರದ ನಾಯಕರು. ಈಗ ಬೊಮ್ಮಾಯಿಯವ್ರನ್ನ ತಾವು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸುದೀರ್ಘವಾಗಿ ತಮ್ಮ ಎಲ್ಲ ಟೀಮ್ಗಳು, ನಾಯಕರುಗಳೆಲ್ಲ ಒಟ್ಟಾಗಿದ್ದಾರೆ. ಎಲ್ಲ ನೇತೃತ್ವದಲ್ಲಿ ನಾವು ಮಾತಾಡಿದ್ವಿ. ಒಳ್ಳೆ ಸುದ್ದಿ ಕೊಡ್ತಾರೆ. ಅಂದ್ರೆ ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಅವರು ಬದಲಾಗ್ತಾರೆ ಅಂತ? ನಿಮ್ಮ ಹೋರಾಟಕ್ಕೆ ಸಿಗುತ್ತೆ, ಜಯ ಸಿಗುತ್ತಾ? ಜಯ ಸಿಗುತ್ತೆ. ಇವಾಗ ಒಟ್ಟಿಗೆ ಅಷ್ಟೇ ಒಳ್ಳೆ ಸುದ್ದಿ ಕೊಡ್ತೀವಿ. ಒಳ್ಳೆ ಸುದ್ದಿ ಇನ್ನು ಎಷ್ಟು ದಿನದಲ್ಲಿ ನಿರೀಕ್ಷೆ ಮಾಡಿ? 10ನೇ ತಾರೀಕು ಆದ್ಮೇಲೆ 10ನೇ ತಾರೀಕು ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್, ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಬಾ ನಿರಂಜನ್. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್, ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಬಾ ನಿರಂಜನ್. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ಎಲಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏನು ಭಾಳ ಅಗ್ರವ ಮಾತಾಡ್ತೀಯಲ್ಲ. ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು. ಯಾಕೆ ಮೊನ್ನೆ 2023ರಲ್ಲಿ ಸೋತ್ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ? ಮಧು ಬಂಗಾರಪ್ಪ ಷರತ್ತಾಕಿರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಸೇರಿಸಬಾರ್ದು ಅಂತ ಹೇಳಿಕೆ ಮನೆಯಲ್ಲಿ ಕೂತಿದ್ದೆ. ಈಗ ಭಾರಿ BJP ನೀನು. ಎಲಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏನು ಭಾಳ ಅಗ್ರವ ಮಾತಾಡ್ತೀಯಲ್ಲ. ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು. ಯಾಕೆ ಮೊನ್ನೆ 2023ರಲ್ಲಿ ಸೋತ್ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ? ಮಧು ಬಂಗಾರಪ್ಪ. ರಾಜ್ಯ ಬಿಜೆಪಿಯಲ್ಲಿ ಈಗ ತಾನೇ ವಿಜಯ್ ಹೇಳ್ತಾ ಇದ್ರು ಮನೆಯೊಂದು ಮೂರ್ ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಬಹಿರಂಗ ಹೇಳಿಕೆಗಳು. ಈಗ ಮಾಜಿ ಸಂಸದರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಮತ್ತೊಂದು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೇ ಬಿಡುತ್ತಾ ಅಂತ ಬಂಡಾಯಗಾರರಿಂದ ಮತ್ತೊಂದು ಡೆಡ್ ಲೈನ್ ನೀಡಲಾಗಿದೆಯಾ ಬಿಜೆಪಿ ಹೈಕಮಾಂಡ್ಗೆ? ವಿಜಯೇಂದ್ರ ಬದಲಾಗ್ತಾರೆ, ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ. ಜನವರಿ 10ರ ಬಳಿಕ ಶುಭ ಸುದ್ದಿ ಹೇಳ್ತೀವಿ ಅಂತ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ದೆಹಲಿಯಲ್ಲಿ ನಿಂತ್ಕೊಂಡು ಈ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಯಿಂದ ಬಂದಿರುವ ಹೇಳಿಕೆ ಆಗಿರೋದ್ರಿಂದ ಮತ್ತಷ್ಟು ಮಹತ್ವ ಪಡೆದುಕೊಳ್ತಾ ಇದೆ. ಒಳ್ಳೆ ಸುದ್ದಿ ಕೊಡ್ತಾರೆ. ಅಂದರೆ ಯಾರು ಕೊಡ್ತಾರೆ, ಹೆಂಗೆ ಸರ್? ರಾಷ್ಟ್ರದ ನಾಯಕರು. ಈಗ ಬೊಮ್ಮಾಯಿಯವ್ರನ್ನ ತಾವು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸುದೀರ್ಘವಾಗಿ ತಮ್ಮ ಎಲ್ಲ ಟೀಮ್ಗಳು, ನಾಯಕರುಗಳೆಲ್ಲ ಒಟ್ಟಾಗಿದ್ದಾರೆ. ಎಲ್ಲ ನೇತೃತ್ವದಲ್ಲಿ ನಾವು ಮಾತಾಡಿದ್ವಿ. ಒಳ್ಳೆ ಸುದ್ದಿ ಕೊಡ್ತಾರೆ. ಅಂದ್ರೆ ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಅವರು ಬದಲಾಗ್ತಾರೆ ಅಂತ? ನಿಮ್ಮ ಹೋರಾಟಕ್ಕೆ ಸಿಗುತ್ತೆ, ಜಯ ಸಿಗುತ್ತಾ? ಜಯ ಸಿಗುತ್ತೆ. ಇವಾಗ ಒಟ್ಟಿಗೆ ಅಷ್ಟೇ ಒಳ್ಳೆ ಸುದ್ದಿ ಕೊಡ್ತೀವಿ. ಒಳ್ಳೆ ಸುದ್ದಿ ಇನ್ನು ಎಷ್ಟು ದಿನದಲ್ಲಿ ನಿರೀಕ್ಷೆ ಮಾಡಿ? 10ನೇ ತಾರೀಕು ಆದ್ಮೇಲೆ 10ನೇ ತಾರೀಕು. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್, ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಬಾ ನಿರಂಜನ್. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್, ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಬಾ ನಿರಂಜನ್. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ಎಲಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏನು ಭಾಳ ಅಗ್ರವ ಮಾತಾಡ್ತೀಯಲ್ಲ. ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು. ಯಾಕೆ ಮೊನ್ನೆ 2023ರಲ್ಲಿ ಸೋತ್ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ? ಮಧು ಬಂಗಾರಪ್ಪ ಷರತ್ತಾಕಿರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಸೇರಿಸಬಾರ್ದು ಅಂತ ಹೇಳಿಕೆ ಮನೆಯಲ್ಲಿ ಕೂತಿದ್ದೆ. ಈಗ ಭಾರಿ BJP ನೀನು. ಎಲಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏನು ಭಾಳ ಅಗ್ರವ ಮಾತಾಡ್ತೀಯಲ್ಲ. ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು. ಯಾಕೆ ಮೊನ್ನೆ 2023ರಲ್ಲಿ ಸೋತ್ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ? ಮಧು ಬಂಗಾರಪ್ಪ. ರಾಜ್ಯ ಬಿಜೆಪಿಯಲ್ಲಿ ಈಗ ತಾನೇ ವಿಜಯ್ ಹೇಳ್ತಾ ಇದ್ರು ಮನೆಯೊಂದು ಮೂರ್ ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಬಹಿರಂಗ ಹೇಳಿಕೆಗಳು. ಈಗ
ಮಾಜಿ ಸಂಸದರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಮತ್ತೊಂದು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೇ ಬಿಡುತ್ತಾ ಅಂತ ಬಂಡಾಯಗಾರರಿಂದ ಮತ್ತೊಂದು ಡೆಡ್ ಲೈನ್ ನೀಡಲಾಗಿದೆಯಾ ಬಿಜೆಪಿ ಹೈಕಮಾಂಡ್ಗೆ? ವಿಜೇಂದ್ರ ಬದಲಾಗ್ತಾರೆ, ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ. ಜನವರಿ 10ರ ಬಳಿಕ ಶುಭ ಸುದ್ದಿ ಹೇಳ್ತೀವಿ ಅಂತ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ದೆಹಲಿಯಲ್ಲಿ ನಿಂತ್ಕೊಂಡು ಈ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಯಿಂದ ಬಂದಿರುವ ಹೇಳಿಕೆ ಆಗಿರೋದ್ರಿಂದ ಮತ್ತಷ್ಟು ಮಹತ್ವ ಪಡೆದುಕೊಳ್ತಾ ಇದೆ. ಒಳ್ಳೆ ಸುದ್ದಿ ಕೊಡ್ತಾರೆ. ಅಂದ್ರೆ ಯಾರು ಕೊಡ್ತಾರೆ, ಹೆಂಗೆ ಸರ್? ರಾಷ್ಟ್ರದ ನಾಯಕರು ಕೊಡ್ತಾರೆ. ಈಗ ಬೊಮ್ಮಾಯಿಯವ್ರನ್ನ ತಾವು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸುದೀರ್ಘವಾಗಿ ತಮ್ಮ ಎಲ್ಲ ಟೀಮ್ಗಳು ನಾಯಕರುಗಳೆಲ್ಲ ಒಟ್ಟಾಗಿದ್ರಿ. ಎಲ್ಲ ನೇತೃತ್ವದಲ್ಲಿ ನಾವು ಮಾತಾಡಿದ್ವಿ. ಒಳ್ಳೆ ಸುದ್ದಿ ಕೊಡ್ತಾರೆ. ಅಂದ್ರೆ ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಅವರು ಬದಲಾಗ್ತಾರೆ ಅಂತ? ನಿಮ್ಮ ಹೋರಾಟಕ್ಕೆ ಸಿಗುತ್ತೆ ಜಯ ಸಿಗುತ್ತಾ? ಜಯ ಸಿಗುತ್ತೆ. ಇವಾಗ ಒಟ್ಟಿಗೆ ಅಷ್ಟೇ ಒಳ್ಳೆ ಸುದ್ದಿ ಕೊಡ್ತೀವಿ. ಈಗ ನಿಮ್ಮ ಎಲ್ಲ ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್? ಒಳ್ಳೆ ಸುದ್ದಿನ ಇನ್ನು ಎಷ್ಟು ದಿನದಲ್ಲಿ ನಿರೀಕ್ಷೆ ಮಾಡ್ಬೋದು? 10ನೇ ತಾರೀಕು ಆದ್ಮೇಲೆ 10ನೇ ತಾರೀಕು ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್, ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಬಾ ನಿರಂಜನ್. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್, ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಬಾ ನಿರಂಜನ್. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ಎಲೆಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏನು ಭಾಳ ಅಗ್ರವ ಮಾತಾಡ್ತೀಯಲ್ಲ. ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು. ಯಾಕೆ ಮೊನ್ನೆ 2023ರಲ್ಲಿ ಸೋತ್ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ? ಮಧು ಬಂಗಾರಪ್ಪ ಷರತ್ತಾಕಿರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಸೇರಿಸಬಾರ್ದು ಅಂತ ಹೇಳಿಕೆ ಮನೆಯಲ್ಲಿ ಕೂತಿದ್ದೆ. ಈಗ ಭಾರಿ BJP ನೀನು. ಎಲೆಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏನು ಭಾಳ ಅಗ್ರವ ಮಾತಾಡ್ತೀಯಲ್ಲ. ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು. ಯಾಕೆ ಮೊನ್ನೆ 2023ರಲ್ಲಿ ಸೋತ್ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ? ಮಧು ಬಂಗಾರಪ್ಪ. ರಾಜ್ಯ ಬಿಜೆಪಿಯಲ್ಲಿ ಈಗ ತಾನೇ ವಿಜಯ್ ಹೇಳ್ತಾ ಇದ್ರು, ಮನೆಯೊಂದು 3 ಬಾಗಿಲು ಅನ್ನುವಂತಹ ಪರಿಸ್ಥಿತಿ, ಬಹಿರಂಗ ಹೇಳಿಕೆಗಳು. ಈಗ ಮಾಜಿ ಸಂಸದರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಮತ್ತೊಂದು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೇ ಬಿಡುತ್ತಾ ಅಂತ ಬಂಡಾಯಗಾರರಿಂದ ಮತ್ತೊಂದು ಡೆಡ್ ಲೈನ್ ನೀಡಲಾಗಿದೆಯಾ ಬಿಜೆಪಿ ಹೈಕಮಾಂಡ್ಗೆ? ವಿಜೇಂದ್ರ ಬದಲಾಗ್ತಾರೆ, ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ. ಜನವರಿ 10ರ ಬಳಿಕ ಶುಭ ಸುದ್ದಿ ಹೇಳ್ತೀವಿ ಅಂತ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ದೆಹಲಿಯಲ್ಲಿ ನಿಂತ್ಕೊಂಡು ಈ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಯಿಂದ ಬಂದಿರುವ ಹೇಳಿಕೆ ಆಗಿರೋದ್ರಿಂದ ಮತ್ತಷ್ಟು ಮಹತ್ವ ಪಡೆದುಕೊಳ್ತಾ ಇದೆ. ಒಳ್ಳೆ ಸುದ್ದಿ ಕೊಡ್ತಾರೆ. ಅಂದ್ರೆ ಯಾರು ಕೊಡ್ತಾರೆ, ಹೆಂಗೆ ಸರ್? ರಾಷ್ಟ್ರದ ನಾಯಕರು ಕೊಡ್ತಾರೆ. ಈಗ ಬೊಮ್ಮಾಯಿಯವ್ರನ್ನ ತಾವು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸುದೀರ್ಘವಾಗಿ ತಮ್ಮ ಎಲ್ಲ ಟೀಮ್ಗಳು ನಾಯಕರುಗಳೆಲ್ಲ ಒಟ್ಟಾಗಿದ್ರಿ. ಎಲ್ಲ ನೇತೃತ್ವದಲ್ಲಿ ನಾವು ಮಾತಾಡಿದ್ವಿ. ಒಳ್ಳೆ ಸುದ್ದಿ ಕೊಡ್ತಾರೆ. ಅಂದ್ರೆ ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಅವರು ಬದಲಾಗ್ತಾರೆ ಅಂತ? ನಿಮ್ಮ ಹೋರಾಟಕ್ಕೆ ಸಿಗುತ್ತೆ ಜಯ ಸಿಗುತ್ತಾ? ಜಯ ಸಿಗುತ್ತೆ. ಇವಾಗ ಒಟ್ಟಿಗೆ ಅಷ್ಟೇ ಒಳ್ಳೆ ಸುದ್ದಿ ಕೊಡ್ತೀವಿ. ಈಗ ನಿಮ್ಮ ಎಲ್ಲ ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್? ಒಳ್ಳೆ ಸುದ್ದಿನ ಇನ್ನು ಎಷ್ಟು ದಿನದಲ್ಲಿ ನಿರೀಕ್ಷೆ ಮಾಡ್ಬೋದು? 10ನೇ ತಾರೀಕು ಆದ್ಮೇಲೆ 10ನೇ ತಾರೀಕು. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್, ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಬಾ ನಿರಂಜನ್. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್, ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಬಾ ನಿರಂಜನ್. ಆಯ್ತಣ್ಣ. ಶುಭ ಸುದ್ದಿ ಅಂದ್ರೇನು? ರಾಜ್ಯದ ಅಧ್ಯಕ್ಷ ಎಲೆಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏನು ಭಾಳ ಅಗ್ರವ ಮಾತಾಡ್ತೀಯಲ್ಲ. ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು. ಯಾಕೆ ಮೊನ್ನೆ 2023ರಲ್ಲಿ ಸೋತ್ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ? ಮಧು ಬಂಗಾರಪ್ಪ ಷರತ್ತಾಕಿರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಸೇರಿಸಬಾರ್ದು ಅಂತ ಹೇಳಿಕೆ ಮನೆಯಲ್ಲಿ ಕೂತಿದ್ದೆ. ಈಗ ಭಾರಿ BJP ನೀನು. ಎಲೆಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏನು ಭಾಳ ಅಗ್ರವ ಮಾತಾಡ್ತೀಯಲ್ಲ. ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು. ಯಾಕೆ ಮೊನ್ನೆ 2023ರಲ್ಲಿ ಸೋತ್ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ? ಮಧು ಬಂಗಾರಪ್ಪ.